राज्य सरकारकडून आर्थिक व्यवस्थापन होत नाही। गॅरंटी योजनांचे व्यवस्थापन कसे करायचे हाच त्यांच्यासमोर प्रश्न निर्माण झाला आहे। गृहलक्ष्मी योजनेसाठी निधी उभारता येत नसल्यामुळेच अशा प्रकारची पावले उचलली जात आहेत, अशी जोरदार टीका माजी मुख्यमंत्री तथा खासदार जगदीश शेट्टर यांनी सरकारवर केली। ते सोमवारी बेळगाव येथील पर्यटन भवनात पत्रकारांशी बोलत होते। ते म्हणाले, फेब्रुवारी-मार्चचे हप्ते सोडून पुढील महिन्यांचे पैसे देणे शक्य नाही। 2 महिने वगळून पैसे देणार असे सांगता येत नाही। लक्ष्मी ಹೆಬ್ಬಾಳ್ಕರ್ यांना हिशोबच समजत नाही, अशी टीका त्यांनी केली। ಫೆಬ್ರವರಿ-ಮಾರ್ಚ್ ದುಡ್ಡು ಹಣದ ವಿಚಾರ ಈವರೆಗೂ ಎಲ್ಲೂ ಕೂಡ ಚಕಾರನೇ ಆಗ್ತಾ ಇಲ್ಲ। 5,000 ಕೋಟಿ ರೂಪಾಯಿ ಎಲ್ಲಿ ಹೋಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇಲ್ಲ। ನಿನ್ನೆ ಸಚಿವರು 24ನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ, ತಿಂಗಳನ್ನು ಮರೆಮಾಚುವಂಥದ್ದು ನೋಡಿ। ಅವ್ರಿಗೆ ಏನಾಗಿದೆ, ರಾಜ್ಯ ಸರ್ಕಾರದಲ್ಲಿ ಹಣಕಾಸು ನಿರ್ವಹಣೆ ಆಗ್ತಾ ಇಲ್ಲ। ಈ ಗ್ಯಾರಂಟಿ ಅಂತ ಯೋಜನೆಯನ್ನು ಅನೌನ್ಸ್ ಮಾಡಿದ ಮೇಲೆ ಸಿದ್ದರಾಮಯ್ಯನವರು ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದು ಅವರಿಗೆ ಕ್ವಶನ್ ಮಾರ್ಕ್ ಆಗಿದೆ। ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣ ಹೋಗ್ತಾ ಇದೆ, ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಮತ್ತೊಂದು ಹೋಗ್ತಾ ಇಲ್ಲ ಅದು। ಹೀಗಾಗಿ ಆ ಗೃಹಲಕ್ಷ್ಮಿ ಹಣ ಇರ್ಬೋದು, ಮತ್ತೊಂದು ಇರ್ಬೋದು, ಇವತ್ತು ಅದರ ಹಣ ಹೊಂದಿಸುವಂಥದ್ದಾಗಲಿ ಟ್ರೆಜರಿಯಿಂದ ಬಿಡುಗಡೆ ಮಾಡುವಂಥದ್ದಾಗಲಿ ಅದು ಆಗದೇ ಇರೋದ್ರಿಂದ ಈ ರೀತಿಯಾದಂಥದ್ದು। ಆದರೆ ಸದನಕ್ಕೆ ಮಾಹಿತಿ ಕೊಡುವಾಗ ವಸ್ತುಸ್ಥಿತಿಯನ್ನು ಹೇಳಬೇಕು, ಅದು ಬಿಟ್ಟು ವಸ್ತುಸ್ಥಿತಿ ಬಿಟ್ಟು ಸುಳ್ಳು ಹೇಳಿಕೆಯನ್ನು ಕೊಡುವ ಮುಖಾಂತರ ಸರ್ಕಾರಕ್ಕೂ ಮರ್ಯಾದೆ ಕೊಡೋದಿಲ್ಲ। ಅಲ್ಲ, ನೀವು ಒಬ್ಬರು ಮಾಜಿ ಸಿ ಎಂ ಆಗಿ ಕೆಲಸ ಮಾಡಿದವರು ಇದ್ದೀರಿ। ಈ ಫೆಬ್ರವರಿ-ಮಾರ್ಚನ್ನು ಬಿಟ್ಟು ಮುಂದಿನ ತಿಂಗಳು ಹಾಕಕ್ಕೆ ಬರುತ್ತಾ ಸರ್? ಆ ರೀತಿ ಬರೋದೇ ಇಲ್ಲ। ಮೊದಲೇ 2 ತಿಂಗಳಿಗೆ ಯಾವ ರೆಗ್ಯುಲರ್ ಆಗಿ ಇನ್ನೂ ಬೇಕಾದ್ರೆ ಮುಂದಿನ ಬಾಕಿ ಇಟ್ಕೋರಿ, ಜನವರಿ ತುಂಬ್ರಿ, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚು ಇದೆಲ್ಲ ನೀವು ಅದನ್ನು ಅನುದಾನ ಕಳಿಸಿದ ಮೇಲೆ ಅದು ಮುಂದೆ ನೆಕ್ಸ್ಟ್ ಬರ್ತದೆ, ಆಗಸ್ಟು, ಸೆಪ್ಟೆಂಬರ್ ಇವೆಲ್ಲ ಬರ್ತದೆ। ಅದು ಬಿಟ್ಟು ನಡಕ್ಕೆ 2 ತಿಂಗಳು ಗ್ಯಾಪ್ ಮಾಡಿ ಮುಂದಿನ ತಿಂಗಳು ಕೊಡ್ತೀನಿ ಅಂತಂದರೆ ಇದು ಬಹುಶಃ ಸರ್ಕಾರ ನಡೆಸುವಂಥ ವ್ಯವಸ್ಥೆ ಅಲ್ಲ, ಸರ್ಕಾರಕ್ಕೆ ಮರ್ಯಾದೆ ತರುವಂಥದ್ದಲ್ಲ। ಇದರಿಂದ ಇದೊಂದು ಸೆಟ್ಬ್ಯಾಕ್, ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಇದೊಂದು ಸೆಟ್ಬ್ಯಾಕ್ ಅಂತ ಹೇಳ್ತಾರೆ। ಅಲ್ಲ, ಆ ರೀತಿ ಪ್ರೊಸೆಸರ್ ಬರಂಗಿಲ್ಲ ಅಂದಮೇಲೆ ಆ 2 ತಿಂಗಳದ್ದು ಎಲ್ಲಿ ಹೋಯ್ತು ಅನ್ನುವಂಥದ್ದು ಗೃಹಲಕ್ಷ್ಮಿಯ ಪ್ರಶ್ನೆ ಇದೆ। ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಬೇಕಾಗ್ತದೆ, ಅದಕ್ಕೆ ಸಂಬಂಧಪಟ್ಟಂಥ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಬೇಕಾಗ್ತದೆ। ಆ ಸ್ಪಷ್ಟತೆ ನೀವು ಇನ್ನೂ ಕನ್ಫ್ಯೂಷನಲ್ಲಿದ್ದಾರೆ, ಅವ್ರಿಗೆ ಲೆಕ್ಕ ಗೊತ್ತಾಗ್ತಾ ಇಲ್ಲ, ಅವರೇ ಕನ್ಫ್ಯೂಷನಲ್ಲಿದ್ದಾರೆ। ಯಾಕಂದ್ರೆ ಬೇಸಿಕ್ ಆಗಿ ಅವ್ರ ಖಜಾನೆಯಲ್ಲಿ ಹಣ ಇಲ್ಲ, ಅದರಿಂದ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ, ಕ್ವಶನ್ ಮಾರ್ಕ್। ಅದಕ್ಕಾಗಿ ಸುಮ್ಮನೆ ಒಂದು ಪ್ರತಿಷ್ಠೆ ತೆಗೆದುಕೊಂಡು ಈ ರೀತಿ ಇವತ್ತು ಗ್ಯಾರಂಟಿ ಯೋಜನೆಯನ್ನು ಜಾರಿ ಮಾಡುವಂಥ ಪ್ರಯತ್ನ ಅದರಲ್ಲಿ ವಿಫಲ ಆಗುವಂಥದ್ದು, ಅದರಿಂದ ಜನಸಾಮಾನ್ಯರು ತೊಂದರೆ ಅನುಭವಿಸುವಂಥದ್ದು ನಾವು ನೋಡ್ತಾ ಇದ್ದೀವಿ। ಈಗ ಮೊನ್ನೆ ಅಷ್ಟೆಲ್ಲ ಗದ್ದಲ ಆದರೂ ಕೂಡ ಸರ್, ನಿನ್ನೆ ಕೇಳಿದಾಗ 24ನೇ ಕಂತನ್ನ ಹೇಳ್ತಾ ಇದ್ದಾರೆ, ಅದಕ್ಕೆ ಮಂತನ್ನ ಹೇಳ್ತಾ ಇಲ್ಲ। ಯಾಕೆ ಇಷ್ಟೊಂದು ಹೈಡ್ ಮಾಡುವಂಥದ್ದು ಏನಿದೆ? ಲಕ್ಷ್ಮೀ ಹೆಬ್ಬಾಳ್ಕರ್ ಯಾಕೋ ಕನ್ಫ್ಯೂಷನ್ ಇದ್ದಾರೆ। ಅದಕ್ಕೆ ಬಹುಶಃ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಹೆಲ್ಪ್ ಮಾಡಲಿ, ಸಿದ್ದರಾಮಯ್ಯವ್ರಿಗೆ ಹೆಲ್ಪ್ ಮಾಡಲಿ, ಅಥವಾ ಇದಕ್ಕೆ ಕೊನೆಗೆ ಜವಾಬ್ದಾರಿ ಆಗೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಒಂದು ವೈಟ್ ಪೇಪರ್ ಕೊಟ್ಬಿಡ್ಲಿ, ಶ್ವೇತಪತ್ರ ಹೊಡಿಸ್ಬಿಡ್ಲಿ। ಇದಕ್ಕೆ ಈ ಗೃಹಲಕ್ಷ್ಮಿ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ಕೊಟ್ಟಿವಿ, ಇನ್ನು ಎಷ್ಟು ತಿಂಗಳು ಕೊಡೋದೈತಿ ಅಥವಾ ಎಲ್ಲಿವರೆಗೆ ಕೊಡೋದೈತಿ, ಇದೆಲ್ಲ ಕ್ಲಿಯರ್ ಆಗಿ ಒಂದು ವೈಟ್ ಪೇಪರು ಹೊಡಿಸುವಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮಾಡಿ। ಸಿದ್ದರಾಮಯ್ಯ ಅವರು ಹೇಳ್ತಾರೆ ಸದನದಲ್ಲಿ 2 ತಿಂಗಳು ಕೊಟ್ಟಿಲ್ಲ ಅಂದ್ರೆ ಕೊಡ್ತೇವೆ ಬಿಡಪ್ಪ ಅಂತ ಹೇಳಿ, ಆಲ್ರೆಡಿ ಬಜೆಟ್ ಮುಗಿದು ಹೋಗ್ಬಿಟ್ಟಿದೆ ಸರ್। ಅದೇ ಹಿಂದಿನ ಬಜೆಟ್ನಲ್ಲಿ ಮಂಜೂರಾದಂಥ ಹಣ ಅದೇನು ಲ್ಯಾಪ್ಸ್ ಆಗೋದು ನನ್ನ ಪ್ರಕಾರ। ಈಗ ಒಂದು ರಿಸರ್ವ್ ಇಟ್ಟಿರ್ತಾರೆ, ಈಗ ಮಾರ್ಚ್ ಮುಗೀತು ಅಂತಂದರೆ ಅದು ಕೊಡಲೇಬೇಕಂದ್ರೆ ಈಗ ನಮ್ಮ ಬೆಳಗಾವಿ, ಕಿತ್ತೂರು, ಧಾರವಾಡ ರೈಲ್ವೆ ಲೈನ್ ಐತಿ, 963 ಕೋಟಿ ಸುರೇಶ್ ಅಂಗಡಿ ಇದ್ದಾಗ ಮಂಜೂರಾಗಿದೆ, ಇನ್ನೂ ಟೆಂಡರ್ ಆಗಿಲ್ಲ, ಇದು ಕೆಲಸ ಚಾಲು ಮಾಡೋದು ಲ್ಯಾಬ್ಸ್ ಆಗಿ ಹೋಗಿಲ್ಲ। ಅದಿದೆ ಯಾವಾಗಿಂದ ಅವ್ರು ಇದ್ದಾಗ ಆಗಿದ್ದು 4-5 ವರ್ಷದಿಂದ ಅದು ಲ್ಯಾಬ್ಸ್ ಆಗೋದಿಲ್ಲ। ಆ ಟೆಂಡರ್ ಕರೆದ ಮತ್ತು ಹಣ ಬಿಡುಗಡೆ ಮಾಡ್ತಾರೆ ರೈಲ್ವೇದು। ಅದಕ್ಕಾಗಿ ನಾನು ಹೇಳುವಂಥದ್ದು ವಸ್ತುಸ್ಥಿತಿ ಏನಿದೆ, ಯಾಕೋ ಲಕ್ಷ್ಮೀ ಹೆಬ್ಬಾಳ್ಕರ್ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ, ವಸ್ತುಸ್ಥಿತಿ ಏನಿದೆ ಅನ್ನುವಂಥದ್ದು ಮುಖ್ಯಮಂತ್ರಿಗಳಿಗೆ ಸ್ಪಷ್ಟೀಕರಣ ಕೊಡಬೇಕು सर। ಮತ್ತೆ सरकारದಲ್ಲಿ कुर्ची हायकमांडच्या मध्यस्थीने करार झाला आहे। तातडीने सर्व काही स्पष्ट करून कोण पुढे राहणार आहे ते जाहीर करावे। या गोंधळामुळे विकास खुंटत आहे, जनतेला अंधारात ठेवण्याचे काम थांबवावे, असेही ते म्हणाले। विनोद कोलकार, KMM मराठी, बेळगाव।